ಪುಟ್ಟಿ 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 ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಕಂಡ ಇರೋವಾಗ್ಲೇ ಪಿಳಿಸಿರೆ ಉಡುವಂಗ ಆಗೋಯ್ತಲ್ಲೇ ಪುಟ್ಟಿ ಪುಟ್ಟಿ ನಲ್ಕಲ್ಲ ಪುಟ್ಟಿ. ಅಯ್ಯೋ ಮಾತಾಡ್ರಿ, ಮಾತಾಡಿ. ಅಯ್ಯೋ ದೇವ್ರೇ, ಅಪ್ಪ ತಾತ. ಸಾಯೋಕ್ ಮುಂಚೆ ಲಕ್ಷ್ಮಿ ಲಕ್ಷ್ಮಿ ಅಂತ ಇದ್ರು. ಈಗ ಅವ್ರ ಮುಖ ನೋಡೋಕು ಅವಳು ಬರ್ಲಿಲ್ಲ ಕಣೋ, ಬರ್ಲಿಲ್ಲ. ಇನ್ನೂ ಯಾರಾದ್ರೂ ಬರೋರಿದಾರ? ಅಪ್ಪ ಇನ್ ಸ್ವಲ್ಪ ಹೊತ್ತಿರಪ್ಪ, ನನ್ನ ಮಗಳು ಬರ್ಬೇಕಪ್ಪ, ನನ್ನ ಮಗಳು ಬರ್ಬೇಕು. ಅಮ್ಮ ಅಯ್ಯೋ ರಾಜು, ಲಕ್ಷ್ಮಿ ಬಂದ್ಲು ಕಣ, ನಿಮ್ಮ ಅಕ್ಕ ಬಂದ್ಲು. ಒಂದ್ಸಲ ನಿಮ್ಮ ಅಪ್ಪನ ಮುಖ ಅವಳಿಗೆ ತೋರಿಸ್ಬಿಡು. ಒಂದ್ಸಲ ಹೆಣ್ಣನ ಕೆಳಗಿಳಿಸಿದ ಮೇಲೆತ್ತದು ಒಳ್ಳೇದಲ್ಲ, ಇದಕ್ಕೆ ಶಾಸ್ತ್ರನೂ ಒಪ್ಪಲ್ಲ. ಮಗಳ ಅಪ್ಪನ ಮುಖ ನೋಡೋಕೆ ಎಂಥ ಶಾಸ್ತ್ರನಪ್ಪ. ಅವ್ರ ಮುಖ ನೋಡೋದು ಇದೇ ಕೊನೆ. ಇಲ್ಲ ಅನ್ಬೇಡ್ರಪ್ಪ, ನಿಮ್ದಮ್ಮ ಇಲ್ಲ ಅನ್ಬೇಡ್ರಪ್ಪ. ಬನ್ರಪ್ಪ. ದೇವ್ರೇ, ಅಯ್ಯೋ ರುದ್ರ, ದಿವಸ ನಿನ್ ಜೊತೆ ನಾಯಿ ತರ ಸುತ್ತಿದ್ದೆ ಆಯ್ತು, ಏನು ವ್ಯವಹಾರ ಆಗ್ಲಿಲ್ಲ. ಗೌಡ, ನನ್ನ ತಂಗಿ ವಿಷಯದಲ್ಲಿ ನಿಂಗೆ ಅನ್ಯಾಯ ಆಗಿರ್ಬೋದು, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡು. ಯಾಕೆ ತಲೆ ಕೆಡ್ಸತ್ಯಾ? ಇದ್ಯಾಕ್ಲಾ? ಕುದುರ್ಸು. ಏನ್ ಪುಟ್ಟಿ, ಒಬ್ಳೆ ಎಲ್ಲೋಗ್ತಿದ್ಯಾ? ಓ ಪಾಪ, ಕಾಲ್ ಮುತ್ತಿದ್ಯಾನೋ? ಜಾಸ್ತಿ ಮಾತಾಡಿದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ. ಅರೆ, ಯಾಕೆ ಗುರ್ರಂತೀಯ? ನಾನು ನಿಂಗೆ ಹತ್ತಿರದವನೇ. ಸರಿ ಬಾ, ಎಲ್ಲಾದ್ರೂ ಹೋಗಿ ಅಪ್ಪ ಅಮ್ಮ ಆಟ ಆಡೋಣ ಬಾ.
ಬರಲಿ ಸರಿ ಬರಲಿ ನಾನು ಹೇಳ್ದಂಗೆ ಕೇಳು ಬಡ್ಡೆ ಎತ್ತದೆ ಗುರುರಾಜ್ ನಾಯ್ಡು ಅವ್ರ ಕತೆ ಹೇಳ್ದಂಗೆ ಹೇಳ್ತಾ ಕೂತಿದ್ಯಲ್ಲ ಎತ್ತಾಕೊಂಡೋಗಿ ವಂಗೆ ಬರ್ದಲ್ಲಿ ಕಳ್ಳೆ ಬಳ್ಳೆ ಆಡತ್ತಾನೆ ಎತ್ತಾಕೊಂಡೋಗು ಬೇರೆ ಅಯ್ಯೋ ಮತ್ತೆ ಅವಳ ತಂಟೆಗೇನಾದ್ರೂ ಬಂದ್ರೆ ಹುಷಾರ್. ನೀನ್ ಹೇಳೋದಲ್ಲ ನಿಜಾನ? ನಾನಕ್ ಬಾವ ಸುಳ್ಳು ಹೇಳಿ, ನಿಮ್ಮನೆಗೂ ಸತ್ಯ. ನಾನ್ ಮಾತ್ರ ಗೀತನ್ನೇ ಮದ್ವೆ ಆಗೋದು, ಅದಕ್ಕೆ ಇಡೀ ಊರಲ್ಲ ನಮ್ ಭಾವನೆ ಅಡ್ಡ ಬಂದ್ರು ನಾನು ಅವನ್ನ ಜೀವ ಸಹಿತ ಉಳ್ಸಕ್ಕಿಲ್ಲ ಅಂದ. ಅಷ್ಟು ಧೈರ್ಯ ಬಂತ ಅವನಿಗೆ. ರುದ್ರ ಬಾವ, ನನ್ನ ಮಗಳಿಗೂ ನಿನಗೂ ಮದ್ವೆ, ನಾಳೆ ನಿಶ್ಚಿತಾರ್ಥ. ರಾಜೇಗೌಡ್ರೆ, ಇನ್ನು ಏನ್ ಮಕ್ಕ ನೋಡ್ತಾ ಕೂತೀರಿ? ವೀಳ್ಯ ಬದಲಾಯಿಸ್ಕೊಳ್ಳಿ. ರುದ್ರ, ಓ ಅಪ್ಪ, ಏನಿದೆಲ್ಲ? ನಿನ್ ನಿಶ್ಚಿತಾರ್ಥನಮ್ಮ ನಮ್ ರುದ್ರನ್ ಜೊತೆ. ಇದ್ರ ಬಗ್ಗೆ ನನ್ನಾಗ್ಲಿ ಅಮ್ಮನಾಗ್ಲಿ ಒಂದ್ ಮಾತು ಕೇಳಬಾರ್ದಾ? ಹೆಂಗಸರನ್ ಕೇಳಿ ನಿರ್ಧಾರ ತಗೊಳ್ಳೋದು ನಮ್ಮ ಅಂತಂದಲ್ಲಿ ನಡೆದು ಬಂದಿಲ್ಲಮ್ಮ. ಅದಿನ್ಮೇಲೆ ನಡೆಯೋದಿಲ್ಲ. ಗೀತಾ, ಮದ್ವೆ ಅನ್ನೋದು ನನ್ ಸ್ವಂತ ವಿಷಯ. ಮುಚ್ಚೆ ಬಾಯಿ. ಅಪ್ಪ, ನೀವೇನೇ ಹೇಳಿದ್ರು ನಾನು ಮದ್ವೆ ಆಗೋದು ಮಾವನ್ನೇ. ಆ ಮನೆ ಹಾಳು ಮದ್ವೆ ಆಗ್ತೀನಿ ಅಂತ ಹೇಳೋಕೆ ಎಷ್ಟೇ ಧೈರ್ಯ ನಿನಗೆ? ಇಷ್ಟು ದಿನ ನೀವಂದಿದ್ದನ್ನೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ಸುಮ್ನೆ ಇದ್ದೆ. ಈಗ ಸುಮ್ನೆ ಇರಲ್ಲ. ಸುಮ್ನೆ ಇರ್ದೆ ಏನ್ ಮಾಡ್ತೀಯ? ಈ ಮದ್ವೆ ನಡಿಯಕ್ ನಾನ್ ಬಿಡಲ್ಲ. ಅದನ್ನ ನಿಲ್ಸೋ ಅಧಿಕಾರ ನಿನಗಿಲ್ಲ. ಇದು ಅಧಿಕಾರ ಅಲ್ಲ ರೀ, ಮಮಕಾರ. ನನ್ ಮಾತು ಕೇಳಿ. ಇದುವರೆಗೂ ನಿಮ್ ಯಾವ ಮಾತಿಗೂ ನಾನು ಎದುರು ಮಾತಾಡಿಲ್ಲ. ಯಾಕೆಂದ್ರೆ ನೀವು ನನ್ನ ಪಾಲಿನ ದೇವರು. ನಿಮ್ಗೋಸ್ಕರ ನನ್ನ ತವ್ರ ಮನೆ, ತಮ್ಮ, ಎರಡು ಸಂಬಂಧನೂ ಕಳ್ಕೊಂಡೆ. ಕಣ್ಣೀರ್ ಕೋಡಿಯಾಗ ಹರಿತಾ ಇದ್ರು. ನೋವನ್ನೆಲ್ಲ ಮನ್ಸಿನಲ್ಲಿ ತುಂಬಿಕೊಂಡು ಮುಖದಲ್ಲಿ ನಗು ತಂದ್ಕೊಂಡು ಆ ಕಣ್ಣೀರಿಗೆ ಬೇರೆನೆ ಅರ್ಥ ಕೊಟ್ಟೆ.
ಹೆಣ್ಣು ಗಂಡನಿಗೆ ಎದುರಾಡದೆ ನಡೀತಿದ್ದಾಳೆ ಅಂದ್ರೆ ಅರ್ಥ ಹೆದರ್ಕೆ ಅಂತಲ್ಲ ರೀ, ಗಂಡ ಸರಿಯಾದ ದಾರಿಲಿ ಹೋಗ್ತಿದ್ದಾನೆ ಅನ್ನೋ ನಂಬಿಕೆ.